ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ದೀಪಿಕಾ. ನಾವೇನಕ್ಕೆ ಚುಂಚನಗಿರಿಗೆ ಹೋಗಿದ್ದೀವಿ ಅಂತ ಅನ್ನೋದಕ್ಕೆ ರೀಸನ್ ಹೇಳ್ತೀನಿ. ನನ್ನ ರೀಸನ್ ಬಂದು ನನಗೆ ಮಕ್ಕಳಿರಲಿಲ್ಲ 10 ವರ್ಷ ಮಕ್ಕಳಿಗೆ ಪ್ರತಿಯೊಬ್ಬರು ಮಾತಾಡಿಲ್ಲ ಅಂತ ನಾನು ಹೇಳಲ್ಲ. ಪ್ರತಿಯೊಬ್ಬರೂ ಅಯ್ಯೋ ನೀವು ಮಕ್ಕಳಿಲ್ಲ ಏನೋ ಒಂಥರ ಕೇರ್ಲೆಸ್ಸಾಗಿ ಮಾತಾಡೋದು ಎಲ್ಲ ಮಾಡಿದ್ದಾರೆ. 10 ವರ್ಷ ಈ ಹುಡುಗಿಗೆ ಮಕ್ಕಳಿಲ್ಲ, ಹಂಗೆ ಹಿಂಗೆ, ತುಂಬ ದಪ್ಪ ಇದ್ದಾಳೆ, ಮಕ್ಕಳಾಗಲ್ಲ. ನಾನು ಸುಮಾರು ಹಾಸ್ಪಿಟ್ಲೆಲ್ಲ ತೋರಿಸಿದ್ದೀನಿ, ಆದರೂ ಎಲ್ಲೂ ಮಕ್ಕಳಾಗಲ್ಲ ಅನ್ನೋ ರಿಸಲ್ಟ್ ಬಂದೇ ಇಲ್ಲ. ಆದರೂ ನನಗೆ ಹಾಸ್ಪಿಟ್ಲಿಗೆ ತೋರಿಸೋ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದಾಗ ಖುಷಿ ಆಗುತ್ತೋ ದುಃಖ ಆಗುತ್ತೋ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆದರೆ ನನಗೊಂದು ಖುಷಿ ವಿಷಯ ಏನಂದರೆ, ಶ್ರವಣೂರು ಹತ್ರ ಅಂದರೆ ಹೊಳೆನರಸೀಪುರದಿಂದ ಸ್ವಲ್ಪ ಬ್ಯಾಕ್ ಸೈಡ್ ಶ್ರವಣೂರು ಅಂತ ಬರುತ್ತೆ. ಒಂದು ಚಿಕ್ಕ ಹಳ್ಳಿ ಅದು. ಆ ಹಳ್ಳಿಯಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇದೆ. ಅದು ಪುಟ್ಟ ದೇವಸ್ಥಾನ. ಅಲ್ಲಿ ಬಂದು ಯಾರೋ ನಮ್ಮ ಅತ್ತೆಗೆ ಹೇಳಿದ್ರಂತೆ, ಹಿಂಗೆ ಕರ್ಕೊಂಡು ಹೋಗಿ ಪಾಪು ಆಗುತ್ತೆ, ದೂರ ಎಷ್ಟೆಷ್ಟೋ ವರ್ಷ ಇಲ್ದಿರೋರಿಗೆಲ್ಲ ಆಗಿದೆ, ನಿಮ್ಮ ಸೊಸೆನೂ ಕರ್ಕೊಂಡು ಹೋಗಿ ಅಂದರೆ ನಮ್ಮ ಅತ್ತೆ ಮುಂದೆ ಮತ್ತೆ ಹೇಳಿದ್ರು, ಬನ್ನಿ ಹೋಗೋಣ, ಇದೊಂದು ಸಲ ಟ್ರೈ ಮಾಡು, ಆದರೆ ಆಗಲಿ ಹೋದ್ರೆ ಹೋಗಲಿ ಅಂತ. ಆಗಲೂ ನನಗೆ ಅಷ್ಟು ನಂಬಿಕೆ ಇರಲಿಲ್ಲ. ಇಲ್ಲ ನಾನು ಬರಲ್ಲ ಅಂತಲೂ ಹಠ ಮಾಡಿದ್ದೆ. ನಮ್ಮ ಮನೆಯವರು ಇಲ್ಲಮ್ಮ ಹೋಗಿ ಬರೋಣ, ನಿನಗೇನಾರ ನಿನಗೆ ದೇವಸ್ಥಾನದಲ್ಲಿ ನೋಡು ವಾತಾವರಣ ಇಲ್ಲ, ನಿನಗೆ ಸೆಟ್ ಆದರೆ ಮಾತ್ರ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಎಲ್ಲರೂ ಬೇಡ ಅಂತೇಳಿ ನಾನು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಶ್ರವಣೂರಲ್ಲಿ ಆ ದೇವ್ರ ಮುಂದೆ ಹೋಗಿ ಕುತ್ಕೊಂಡಿದ್ದ ಮಹಿಮೆನೋ ಇಲ್ಲ ಅಂದರೆ ನನಗೆ ಪವಾಡ ಆಗಿದ್ದ ಮಹಿಮೆನೋ ಒಂದೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋದೆ ನಂಗೆ ದೇವ್ರು ಕೊಟ್ಟಿದ್ದು 9 ತಿಂಗಳು ಟೈಮು. 9 ತಿಂಗಳೊಳಗೆ ನನ್ನ ಮಗಳು ಕೈಯಲ್ಲಿದ್ದು. ನಾನು ಫಸ್ಟ್ ಬಂದು ಆಗಸ್ಟ್ 26 ಹೋದ ವರ್ಷ ನನಗೆ ನೀರು ನಿಂತ್ಕಂತು, ಪಾಸಿಟಿವ್ ಬಂತು. ಆಗ ನನಗಂತೂ ತುಂಬ ಆಕಾಶನೇ ಕೈ ಸಿಕ್ತಂಗೆ ಆಗಿತ್ತು. 10 ವರ್ಷದ ಮೇಲೆ ನನ್ನ ಮಗಳನ್ನ ಪಡೆದಿದ್ದೀನಲ್ಲ ಅಂತ. ಯಾರಿಗೋ ಖುಷಿ ಹೇಳ್ಕೊಳಕ್ಕಾಗಿಲ್ಲ ನನ್ನ ಕೈಲಿ. ಆದರೂ ನನಗೆ ಖುಷಿ ಇರಲಿಲ್ಲ. ಖುಷಿ ಇದ್ರೂ 3 ತಿಂಗಳಿಗೂ ನನಗೆ ಡಿಸ್ಕರೇಜ್ ಆಗಿಬಿಡ್ತಿತ್ತು. ನನಗೆ ತುಂಬ ಬೇಜಾರಾಗ್ತಿತ್ತು, ಇದು ಹಂಗೆ ಆಗ್ಬಿಡುತ್ತೇನೋ ಅಂತ. ಸರಿ ಅಂತೇಳಿ 3 ತಿಂಗಳವರೆಗೂ ನಾವು ಯಾವ ಆಸೆನೂ ಇಟ್ಕೊಂಡೆ. 3 ತಿಂಗಳಾದ್ಮೇಲೂ ನನ್ನ ಮಗಳು ಇಲ್ಲ ಸ್ಕ್ಯಾನಿಂಗ್ ಎಲ್ಲ ಹೋದ್ಮೇಲೆ ಇಲ್ಲ ಪಾಪುದು ಹಾರ್ಟ್ ಬೀಟೇ ಬಂದಿಲ್ಲ ಅಂತ ಹೇಳ್ಬಿಟ್ರು. ಅದು ಸ್ವಲ್ಪ ಭಯ ಆಯಿತು. ಯಾಕಪ್ಪ ದೇವ್ರು ಈ ಥರ ಎಲ್ಲ ಮೋಸ ಮಾಡ್ತೀಯಾ ಹಂಗೆ ಹಿಂಗೆ ಅಂತ. ಕೊನೆಗೆ ನನ್ನ ಮಗಳಿಗೆ 2 ತಿಂಗಳಿಗೆ ಹಾರ್ಟ್ ಬೀಟ್ ಬಂತು. ನನಗಂತೂ ಖುಷಿ. ಸರಿ ಅಂತೇಳಿ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಅಪ್ಪಂಗೆ. ಈಗಲೂ ಕೈ ಎತ್ತಿ ಮುಗಿದ್ದೀನಿ ನಮ್ಮ ಅಪ್ಪನ್ನ. ಇದು ಬಂದು ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗೆ ಮಕ್ಕಳಿಲ್ಲ, ಸಂತಾನ ಬಗ್ಗೆ ಯಾರಿಗಿಲ್ಲ, ದಯವಿಟ್ಟು ಹೋಗಿ, ಹಾಗೇ ಆಗುತ್ತೆ. ಶ್ರವಣೂರು ಹತ್ರ ಬಂದು ಚಿಕ್ಕ ಹಳ್ಳಿ ಶ್ರವಣೂರು, ಹೊಳೆನರಸೀಪುರದಿಂದ ಇನ್ನೂ ಹಿಂದೆ ಊರೇ. ಮಂದಗೆರೆಯಿಂದ ನೆಕ್ಸ್ಟ್ ಸ್ಟಾಪೇ ಬರೋದು ಶ್ರವಣೂರು. ಅಲ್ಲಂತೂ ನಮ್ಮ ಅಪ್ಪನ ಇದುವರೆಗೂ ನಾನು ನೆನೆಸ್ಕೊಂಡು ದೀಪ ಹಚ್ತೀನಿ. ನಮ್ಮ ಮನೆ ನನಗೆ ಹೇಳಿದ್ದು 9 ತಿಂಗಳು ಟೈಮ್ ಕೊಟ್ಟಿತ್ತು, ಯಾವ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ನಮ್ಮಪ್ಪ ಪ್ರಸಾದ ಕೊಟ್ಟು ನಾನು 5ನೇ ವಾರ ತೊಗೊಂಡಿದ್ದು. 5ನೇ ವಾರಕ್ಕೆ ನನ್ನ ಮಗಳು ಕನ್ಸೀವ್ ಆದೆ ನಾನು. ಅದಕ್ಕೋಸ್ಕರ ಹೇಳಿದ್ದು. ನಿಮ್ಮ ಇಷ್ಟ, ನಿಮ್ಮ ಖುಷಿ. ನಾನು ಆ ದೇವಸ್ಥಾನ ಇನ್ನೊಂದ್ಸಲಿ ಹೋದಾಗ ನಿಮ್ಗೆ ಲಾಗಲ್ಲಿ ತೋರಿಸ್ತೀನಿ ದೇವಸ್ಥಾನ ಯಾವ ಥರ ಇದೆ, ಯಾವ ಊರು, ಯಾವ ಹಳ್ಳಿ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಯಾರಿಗೆ ಮಕ್ಕಳಿಲ್ಲ, ಯಾರಿಗೆ ಇದು ಯಾವ ಪ್ರಮೋಷನ್ ವೀಡಿಯೋನೂ ಅಲ್ಲ, ಯಾವ ಥರ ವೀಡಿಯೋನೂ ಅಲ್ಲ, ನನ್ನ ಜೀವನದಲ್ಲಿ ನನಗೆ ನಡೆದಿರೋ ವೀಡಿಯೋ ಇದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಚುಂಚನಗಿರಿಗೆ ಬಂದು ನಮ್ಮ ಅತ್ತೆ ಅರಸ್ಕೊಂಡಿದ್ರಂತೆ, ಏನಾರ ಮಗು ಆದರೆ ಕರ್ಕೊಂಬರ್ತೀನಿ ಅಂತೇಳಿ. ಅದೇ ಸಮಯದಲ್ಲಿ ನನ್ನ ಮಗಳು ಹುಟ್ಟಿ ಅವಲೇ ಇನ್ನು ಏಪ್ರಿಲ್ 3 ಬಂದರೆ 1 ವರ್ಷ ಒಳಗೆ ಮುಗಿಸ್ಕೊಂಬರೋಣ ಅರ್ಕೆನ ಅಂತೇಳಿ ಹೋಗಿದ್ದು. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ದೇವಸ್ಥಾನ ಫಸ್ಟ್ ಟೈಮ್ ನಾನು ದೇವಸ್ಥಾನ ನೋಡಿದ್ದು. ತುಂಬ ಚೆನ್ನಾಗಿ ನೀಟ್ನೆಸ್ ಅಷ್ಟೇ, ಪ್ರತಿಯೊಂದು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನ. ಮಾತ್ರ ಸಂಡೇ ಆಗಿರೋದ್ರೆ ಹೆವಿ ರಶ್ಶು, ಮಳೆ ಬೇರೆ. ನನ್ನ ಮಗುನ ಹೆಂಗಪ್ಪ ಕರ್ಕೊಂಡು ಹೋಗೋದು ದೇವ್ರೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಮಳೆ ಇರಲಿಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಮಳೆ ಇತ್ತು, ಬೆಂಗಳೂರಿಂದ ಹೋಗ್ಬೇಕಾದ್ರೆ ತುಂಬ ಮಳೆ ಇತ್ತು. ಆದರೂ ಮಳೆಯಲ್ಲೇ ಹೋಗಿದ್ದು, ಯಾಕೆಂದರೆ ದೇವ್ರ ಹರಕೆ ನಿಲ್ಲಿಸ್ಬಾರ್ದು ಅದಕ್ಕೋಸ್ಕರ ಹೋಗಿದ್ದು. ಸುಮಾರು ಜನ ಅಂದಿದ್ದಾರೆ, ಇವಳು ಮಕ್ಕಳಾಗಲ್ಲ, ದಪ್ಪ ಇದ್ದಾಳೆ, ಪ್ರತಿಯೊಂದು ಅಂದಿದ್ದಾರೆ. ನಾನು ಅದಕ್ಕೆ ಯಾವುದಕ್ಕೂ ಟೆನ್ಷನ್ನೇ ತೊಗೊಂಡಿಲ್ಲ. ಹತ್ತಿದ್ದೀನಿ, ಟೆನ್ಷನ್ ತೊಗೊಂಡಿಲ್ಲ ಅಂತ ಹೇಳ್ಬೋದು, ಬಟ್ ಹತ್ತಿದ್ದೀನಿ. ನಾನು ಹತ್ರೂ ನಾನು ಸಮಾಧಾನ ಮಾಡ್ಕೋತಿದ್ದೆ, ಯಾಕೆ ಬೇಡ, ಇವತ್ತೆಲ್ಲ ನಾಳೆ ನಮಗೂ ಒಳ್ಳೇದಾಗುತ್ತೆ ಅಂತ. ಆ ದೇವ್ರನ್ನ ನಾನು ನಂಬಿ ಇವತ್ತವರೆಗೂ ನಾನು ಆ ದೇವ್ರ ಹೆಸ್ರು ಹೇಳೇ ನಾನು ದೀಪ ಹಚ್ತಾರೆ ನಮ್ಮ ಮನೇಲಿ. ನನ್ನ ಮಗಳು ಹುಟ್ಟಿದ್ಮೇಲೂ ಹುಟ್ಟಿದಾಳೆ. ಅವಳು ಹುಟ್ಟಿದ 7 ದಿನವರೆಗೂ ನನ್ನ ಮಗುಗೆ ನಾನು ಫೀಡ್ ಮಾಡಿಸಿಲ್ಲ.
ಫೀಡ್ ಮಾಡಿಸಿಲ್ಲ ಅಂದರೆ ಅವಳಿಗೆ ಟೈಫಾಯ್ಡ್ ಜ್ವರ ಬಂದಿತ್ತು, ಗ್ಯಾಂಡಿಸ್ ಜ್ವರ ಬಂದಿತ್ತು. ಅವಳನ್ನ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದು. ಅಲ್ಲಿಂದ ಹುಷಾರಾಗಿ ಬಂದು ನನ್ನ ಮಗಳು ಬಂದು 500 kg ಇದ್ಲು, 3.5 kg ಇದ್ಲು. 3.5 kgಯಿಂದ ಏಕ್ದಮ್ ಸಡನ್ನಾಗಿ 800 ಬಂದುಬಿಟ್ಲು. ನನಗಂತೂ ಫುಲ್ಲು ಅಷ್ಟು ವರ್ಷದಿಂದ ಮಕ್ಕಳು ಇಲ್ದಿರೋದಕ್ಕೂ ದೇವರು ಈ ಥರ ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ನಮ್ಮನ್ನ ಕೊಟ್ಟು ಕಿತ್ಕೊತವನಲ್ಲ ಅನ್ನೋದು ತುಂಬ ಬೇಜಾರಾಗ್ಬಿಡ್ತು. ನನ್ನಷ್ಟು 7 ದಿನ ನರ್ಕ ನೋಡ್ಬಿಟ್ಟೆ ನಾನು. ಕೊನೆಗೆ ನಮ್ಮ ಅಪ್ಪನೇ ನನಗೆ ಕಾಪಾಡಿದ್ದು. ಒಂದೇ ಒಂದು ಫೋನ್ ಕಾಲ್ ಬಂದಿದ್ದು ನನಗೆ. ಫೋನ್ ಕಾಲ್ ಬಂದು ನೀವು ಅಲ್ಲಿ ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಂದ ಈಚೆ ಕರ್ಕೊಬನ್ನಿ ಅಂತ ಹೇಳಿದೆ ಅಷ್ಟೇ. ಹಾಸ್ಪಿಟ್ಲಿಂದ ಈಚೆ ಕರ್ಕೊಬಂದು ಮಂಡ್ಯ ಬಂದು ದೊಡ್ಡ ಹಾಸ್ಪಿಟ್ಲಿದೆ. ದೊಡ್ಡ ಹಾಸ್ಪಿಟ್ಲಲ್ಲಿ ನಾನು ನಿಜಕ್ಕೂ ಈಗಲೂ ಹುಡುಗಿ ನೆನೆಸ್ಕೊತೀನಿ, ಬಟ್ ಆ ಡಾಕ್ಟ್ರ್ ಹೆಸರು ಮರ್ತೋಗಿದೆ. ಆ ಹುಡುಗಿ 2 ದಿನ ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದು ಹಾಸ್ಪಿಟ್ಲಲ್ಲಿ. ಅಂದರೆ ಡಾಕ್ಟರೇ ಅವರೂ, ಬಟ್ ಅವ್ರ ಹೆಸರು ಅಷ್ಟು ನೆನಪಿಲ್ಲ. ಅವರು 2 ದಿನ ನನ್ನ ಮಗಳನ್ನ ಇಟ್ಕೊಂಡಿದ್ರು ದೊಡ್ಡ ಹಾಸ್ಪಿಟ್ಲಲ್ಲಿ. ನನ್ನ ಮಗಳು ಮೊದಲು ಯಾವ ರೀತಿ ಇದ್ಲು ಅದೇ ರೀತಿ ಈಚೆ ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ಆ ಫೋನ್ ಕಾಲ್ ಯಾವ್ದು ಬಂತು ಅಂತ ಅದು ಸಸ್ಪೆನ್ಸ್ ಆಗೇ ಇರುತ್ತೆ. ನಿಮಗೆ ನಾನು ಹೇಳಿದ್ನಲ್ಲ, ಶ್ರಾವಣವ್ರಿಗೆ ಹೋಗ್ತೀನಿ, ದೇವಸ್ಥಾನದಲ್ಲಿ ತೋರಿಸ್ತೀನಿ ದೇವಸ್ಥಾನ ಎಲ್ಲನೂ ಅಂತ ಹೇಳಿದ್ನಲ್ಲ, ಆಗ ಆ ಫೋನ್ನ ಯಾರ್ದು ಬಂತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಬಟ್ ನಾನಂತೂ ನನ್ನ ಮಕ್ಕಳಿಲ್ಲ, ಪ್ರತಿಯೊಬ್ಬರು ಅಂದಿದ್ದಾರೆ, ಅಂದಿಲ್ಲ ಅಂತ ಹೇಳಲ್ಲ, ಪ್ರತಿಯೊಬ್ಬರು ಚುಚ್ಚು ಮಾತುಗಳು ಅಂದಿದ್ದಾರೆ. ಮಕ್ಕಳಿಲ್ಲ, ಅವಳು ದಪ್ಪ ಇದ್ದಾಳೆ, ಏನು ತಿನ್ಕೊಂಡು ಮನೇಲಿದ್ದಾರೆ ಅಷ್ಟೇ, ಯಾವ ಮಕ್ಕಳಾಗುತ್ತೆ ಇವ್ರಿಗೆ, ಮಕ್ಕಳಾಗಲ್ಲ, ಪ್ರತಿಯೊಬ್ಬರು ಅಂದಿದ್ದಾರೆ. ನಾನು ಅಷ್ಟು ನೋವು ಅನುಭವಿಸಿದ್ರು ನಮ್ಮನೆ ಒಂದೇ ಮಾತು ಹೇಳ್ತಾ ಇದ್ದಿದ್ದು, ಏನಕ್ಕೂ ತಲೆ ಕೆಡಿಸ್ಕೊಬೇಡ, ನಿಧಾನಕ್ಕೆ ಆಗಲಿ, ತಲೆ ಕೆಡಿಸ್ಕೊಂಡ್ರೆ ಇವತ್ತಲ್ಲ ನಾಳೆ ನಮಗೂ ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೊಂಬೇಡ ಅಂತಲೇ. ಆದ್ರೂ ಇವತ್ತು ನನ್ನ ಮಗಳ ಬಂದಿರೋ ಖುಷಿಗೆ ಇವತ್ತು ಯಾರೂ ಏನೂ ಮಾತಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಬೇಡ, ಅವ್ರ ಖುಷಿಲಿ ಅವ್ರು ಇರಲಿ, ನಮ್ಮ ಖುಷಿಯಲ್ಲಿ ನಾನಿರ್ತೀನಿ. ಅದಕ್ಕೋಸ್ಕರ ನಾವು ಹರಕೆ ತೀರ್ಸೋಕ್ಕೆ ಚುಂಚನಗಿರಿಗೆ ಹೋಗಿದ್ದೆ. ದೇವಸ್ಥಾನ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವತ್ತಿನ ವ್ಲಾಗ್ ನನ್ನ ವೀಡಿಯೋ ಎಲ್ಲ ನೀವು ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ನನ್ನ ದೇವಸ್ಥಾನದ ವ್ಲಾಗ್ ಇನ್ನೊಂದು ಶ್ರಾವಣವ್ರದ್ದು ಅಂತ ಹೇಳಿದ್ನಲ್ಲ, ನೆಕ್ಸ್ಟು ನಾನು ಊರಿಗೆ ಹೋದಾಗ ವ್ಲಾಗ್ ಮಾಡಿ ಹಾಕ್ತೀನಿ, ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ. ಬೇಜಾರು ಮಾಡ್ಕೋಬೇಡಿ, ನನ್ನ ಕಥೆನ ಹೇಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನನ್ನ ಸ್ಟೋರಿ ಇದಾಗಿತ್ತು. ನೀವೆಲ್ಲರೂ ಇಷ್ಟೊತ್ತವರೆಗೂ ಗಮನ ಇಟ್ಟು ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.